ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ಫ್ರೆಂಡ್ಸ್, ಈ ಲಾಗ್ನ ನಾನು ನವರಾತ್ರಿ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಮೀನ್ಸ್ ದಸರಾ ಹಬ್ಬದ ಬಗ್ಗೆ ಡೀಟೇಲ್ಸ್ನ ಕೊಡೋದಕ್ಕೋಸ್ಕರ ಈ ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದರ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ನೆಕ್ಸ್ಟ್ ಹಾಕೋಂಥ ಲಾಗ್ಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಲಾಗ್ನ ಶುರು ಮಾಡೋಣ. ಸೊ ನಾಳೆ ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇದೆ. ಮಹಾಲಯ ಅಮಾವಾಸ್ಯೆ ಮುಗಿದು ನೆಕ್ಸ್ಟ್ ಡೇ ಅಂದರೆ ಗುರುವಾರದಿಂದ 3ನೇ ತಾರೀಕಿಂದ ನವರಾತ್ರಿ ಶುರುವಾಗುತ್ತೆ. ಸೊ ನವರಾತ್ರಿ ಮೊದಲನೇ ದಿನದಿಂದ ನಾವು 9 ದಿನದವರೆಗೂ ದುರ್ಗಾದೇವಿ ಆರಾಧನೆ ಮಾಡಿದ್ರೆ ತುಂಬಾ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಈ ನವರಾತ್ರಿನ ನಾವು ಶರನ್ನವರಾತ್ರಿ ಅಂತ ಕೂಡ ಕರಿಬೋದು. ಸೊ ಈ ನವರಾತ್ರಿಯಲ್ಲಿ ತಾಯಿ ದುರ್ಗಾದೇವಿ ಶಕ್ತಿ 1000 ಪಟ್ಟು ಹೆಚ್ಚಿರುತ್ತಂತೆ. ಹಾಗಾಗಿನೇ ಈ ಸಮಯದಲ್ಲಿ ದುರ್ಗಾದೇವಿ ಆರಾಧನೆ ಮಾಡೋದ್ರಿಂದ ಬಹಳಷ್ಟು ಫಲ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ನವರಾತ್ರಿಯಲ್ಲಿ ನಾವು ವ್ರತಾಚರಣೆ ಮಾಡೋಕ್ಕಾಗದೇ ಇದ್ದರೂ ಅಟ್ಲೀಸ್ಟ್ ಪೂಜೆ ಮಾಡಿ ದುರ್ಗಾದೇವಿಯ ಸ್ತೋತ್ರ ಅಥವಾ ದುರ್ಗಾದೇವಿಯ ಜಪಮಾಲೆಯನ್ನು ಓದೋದ್ರಿಂದ ಹೆಚ್ಚು ಫಲ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನವರಾತ್ರಿ ಮೊದಲನೇ ದಿನದಿಂದ ನಾವೇನು ಮಾಡ್ಕೋಬೇಕು, ದೇವ್ರ ಪೂಜೆ ಸಾಮಾನುಗಳೆಲ್ಲ ತೊಳೆದು ದೇವ್ರ ಫೋಟೋ ಎಲ್ಲ ಒರೆಸಿ ಪೂಜೆ ಮಾಡ್ಕೊಳ್ಳೋದು. ಹಾಗೆ ಹೊಸದಾಗಿ ಕಳಶ ಪ್ರತಿಷ್ಠಾಪನೆ ಮಾಡ್ತೀವಿ. ಸೊ ಕಳಶ ಪ್ರತಿಷ್ಠಾಪನೆ ಮಾಡಿದಾಗ ದುರ್ಗಾದೇವಿಯ ಆಹ್ವಾನ ಮಾಡ್ದಂಗೆ, ಸೊ ಅದನ್ನು ನಾವು 9 ದಿನ ಕದಲಿಸೋ ಹಾಗಿಲ್ಲ. ಅಂದರೆ 9 ದಿನನೂ ಕೂಡ ನೀವು ಹೂ ಮುಡಿಸ್ಬಿಟ್ಟು ಪೂಜೆ ಮಾಡೋ ಅಂಥದ್ದು. 9 ದಿನ ಆದ ನಂತರ ಅಂದರೆ ವಿಜಯದಶಮಿ ನಂತರ ನೀವು ಆ ಕಳಶನ ಕದಲಿಸ್ಬೋದು. ಸೊ ನವರಾತ್ರಿ ಮೊದಲನೇ ದಿನ ಯಾವ ವಾರ ಬರುತ್ತೆ ಅನ್ನೋದು ನೋಡಿಕೊಂಡು ಅಮ್ಮನವರು ಒಂದೊಂದು ವಾಹನಗಳಲ್ಲಿ ಭೂಮಿಗೆ ಆಗಮಿಸ್ತಾರೆ ಅಂತ ಹೇಳ್ಬೋದು. ಸೊ ಈ ಒಂದು ವರ್ಷದಲ್ಲಿ ಗುರುವಾರ ನವರಾತ್ರಿ ಮೊದಲನೇ ದಿನ ಆಗಿರೋದ್ರಿಂದ ಸೊ ಅಮ್ಮನವರು ದುರ್ಗಾದೇವಿ ಪಲ್ಲಕ್ಕಿಯಲ್ಲಿ ಭೂಮಿಗೆ ಬರ್ತಾರೆ ಅಂತ ಹೇಳ್ಬೋದು. ಸೊ ಪಲ್ಲಕ್ಕಿಯಲ್ಲಿ ಭೂಮಿಗೆ ಬರೋದು ಅಂದರೆ ಅಷ್ಟು ಶುಭ ಅಲ್ಲ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಹುಲಿ, ಸಿಂಹ, ಕುದುರೆ ಸೊ ಈ ಒಂದು ವಾಹನಗಳಲ್ಲಿ ಬಂದಾಗ ಶುಭ ಅಂತ ಹೇಳ್ತಾರೆ. ಹಾಗಾಗಿ ನವರಾತ್ರಿ ಟೈಮಲ್ಲಿ ಮೈಸೂರಲ್ಲಿ ತುಂಬ ವಿಜೃಂಭಣೆಯಿಂದ ನಾಡದೇವತೆ ಚಾಮುಂಡೇಶ್ವರಿ ತಾಯಿಗೆ ಜಂಬೂ ಸವಾರಿ ಮಾಡ್ತಾರೆ. ಸೊ ಆನೆ ಮೇಲೆ ದೇವಿ ಮೆರವಣಿಗೆ ಮಾಡಿದಾಗ ಅಥವಾ ಆನೆ ಮೇಲೆ ಬಂದಾಗ ಶುಭ ಅನ್ನೋದು ಸಿಗುತ್ತೆ ಅಂತ ಹೇಳಿಬಿಟ್ಟು ಜಂಬೂ ಸವಾರಿ ಮಾಡಲಾಗತ್ತೆ ಮೈಸೂರಲ್ಲಿ ತಾಯಿ ಚಾಮುಂಡೇಶ್ವರಿಗೆ. ಸೊ ನವರಾತ್ರಿ ಅಂದ ತಕ್ಷಣ ಸಾಮಾನ್ಯವಾಗಿ ನಮಗೆ ನೆನಪಾಗುವಂಥದ್ದು ಬೊಂಬೆಗಳು. ಸೊ ವಿಧವಾದ ಚಂದನದ ಗೊಂಬೆಗಳನ್ನ ಇಟ್ಬಿಟ್ಟು ಅಲಂಕಾರ ಮಾಡಿ ಪೂಜೆ ಮಾಡೋ ಪದ್ಧತಿ ಮೊದಲಿಂದನೂ ಇರುವಂಥದ್ದು. ಸೊ ಅದನ್ನು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಕೆಲವೊಬ್ಬರು. ಅದೇ ರೀತಿ ಈ ನವರಾತ್ರಿಯಲ್ಲಿ ಅಖಂಡ ದೀಪಾರಾಧನೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಅಖಂಡ ದೀಪಾರಾಧನೆ ಅಂತ ಹೇಳಿದ್ರೆ 9 ದಿನವೂ ದೀಪನ ಆರದೆ ಉರಿಸೋವಂಥದ್ದು. ಅಂದರೆ ನವರಾತ್ರಿ ಮೊದಲನೇ ದಿನದಿಂದ ದೀಪ ಹಚ್ಚೋಕ್ಕೆ ನಾವು ಶುರು ಮಾಡಿದ್ದು 9 ದಿನವೂ ಕೂಡ ಆ ದೀಪನ ಉರಿಸ್ಬೇಕಾಗತ್ತೆ. ಮೀನ್ಸ್ ದೊಡ್ಡ ದೀಪ ಇಟ್ಕೊಂಡು ಅದಕ್ಕೆ ದೊಡ್ಡದು ಬತ್ತಿ ಹಾಕಿ ದೀಪದ ತುಂಬ ಎಣ್ಣೆನ ಹಾಕಿ ಉರಿಸೋವಂಥದ್ದು. ಇದು ಒಬ್ಬೊಬ್ಬರು ನಡೆಸ್ಕೊಂಡು ಬಂದಿದ್ದಾರೆ, ಒಬ್ಬೊಬ್ಬರು ನಡೆಸಲ್ಲ. ನಡೆಸೋರು ನಡೆಸ್ಬೋದು, ತುಂಬ ಒಳ್ಳೆಯದು. ಅದೇ ರೀತಿ ದುರ್ಗಾದೇವಿ ಪಠನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆ ಈ ಒಂದು ನವರಾತ್ರಿಯಲ್ಲಿ ಉಪವಾಸ ವ್ರತಾಚರಣೆ ಮಾಡೋರು ಕೂಡ ಇದ್ದಾರೆ. ಸೊ ಮೊದಲಿಂದ ಅವ್ರವ್ರ ಪದ್ಧತಿಗಳು ಏನು ನಡೆಸ್ಕೊಂಡು ಬಂದಿರ್ತಾರೆ ಅದನ್ನು ಕಂಟಿನ್ಯೂ ಮಾಡ್ಕೋಬೋದು. ಸೊ ಇಷ್ಟು ವಿಚಾರನ ಹೇಳಬೇಕು ಅಂತ ನಾನು ಈ ಲಾಗ್ನ ಮಾಡಿದ್ದು. ಸೊ ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.